ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 19/2/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಇಲ್ಲಿಯವರೆಗೆ ಏನೆಲ್ಲವನ್ನು ಓದಿದ್ದೀರೋ ಅದನ್ನು ಮರೆತು ಹೋಗಿ. ಜೀವಿಸಿದಂತೆ ಸಾಯುವುದೆಂದರೆ ಎಲ್ಲವನ್ನೂ ಮರೆಯುವುದಾಗಿದೆ. ಹಿಂದಿನದೇನೂ ನೆನಪಿಗೆ ಬರಬಾರದು. ಪ್ರಶ್ನೆ: ಯಾರು ಜೀವಿಸಿದಂತೆಯೇ ಪೂರ್ಣವಾಗಿ ಸತ್ತಿಲ್ಲವೋ ಅವರ ಚಿಹ್ನೆಗಳೇನು? ಉತ್ತರ: ಅವರು ತಂದೆಯೊಂದಿಗೂ ವಾದ ಮಾಡುತ್ತಿರುತ್ತಾರೆ, ಶಾಸ್ತ್ರಗಳ ಉದಾಹರಣೆ ಕೊಡುತ್ತಿರುತ್ತಾರೆ. ಯಾರು ಪೂರ್ಣವಾಗಿ ಸತ್ತಿದ್ದಾರೆಯೋ ಅವರು ಹೇಳುತ್ತಾರೆ, ತಂದೆ ಏನೇನು ತಿಳಿಸಿದ್ದಾರೆಯೋ ಅದೇ ಸತ್ಯವಾಗಿದೆ. ನಾವು ಅರ್ಧಕಲ್ಪ ಏನೆಲ್ಲವನ್ನು ಕೇಳಿದೆವೋ ಅದೇ ಅಸತ್ಯವಾಗಿದೆ. ಆದ್ದರಿಂದ ಈಗ ಅದನ್ನು ಮುಖದಲ್ಲಿಯೂ ತರಬಾರದು, ಬಾಯಲ್ಲಿಯೂ ತರಬಾರದು. ತಂದೆಯು ತಿಳಿಸಿದ್ದಾರೆ, ಕೆಟ್ಟದ್ದನ್ನು ಕೇಳಬೇಡಿ. ಗೀತೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಮಕ್ಕಳಿಗೆ ತಿಳಿಸಲಾಗಿದೆ, ಶಾಂತಿಯಲ್ಲಿ ಕುಳ್ಳರಿಸುತ್ತೀರಿ. ಇದಕ್ಕೆ ಧ್ಯಾನ ಎಂಬ ಶಬ್ದವನ್ನು ಕೊಡಲಾಗಿದೆ. ಈ ಡ್ರೀಮ್ ಮಾಡಿಸಲಾಗುತ್ತದೆ. ಈಗ ತಂದೆಯು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ, ಯಾರು ಜೀವಿಸಿದಂತೆಯೇ ಸತ್ತಿದ್ದಾರೆ ಅವರು ಹೇಳುತ್ತಾರೆ, ಬಾಬಾ ನಾವು ಜೀವಿಸಿದಂತೆಯೇ ಸತ್ತಿದ್ದೇವೆ. ಹೇಗೆ ಮನುಷ್ಯನು ಸತ್ತಾಗ ಎಲ್ಲವೂ ಮರೆತು ಹೋಗುತ್ತದೆ, ಕೇವಲ ಸಂಸ್ಕಾರವಿರುತ್ತದೆ. ಈಗ ನೀವು ತಂದೆಯ ಮಕ್ಕಳಾಗಿ ಈ ಹಳೆಯ ಪ್ರಪಂಚದಿಂದ ಸತ್ತು ಹೋಗಿದ್ದೀರಿ. ತಂದೆಯು ತಿಳಿಸುತ್ತಾರೆ, ನಿಮ್ಮಲ್ಲಿ ಭಕ್ತಿಯ ಸಂಸ್ಕಾರವಿತ್ತು, ಈಗ ಆ ಸಂಸ್ಕಾರ ಬದಲಾಗುತ್ತದೆ. ಅಂದ ಮೇಲೆ ಜೀವಿಸಿದಂತೆಯೇ ಸಾಯುತ್ತಿರಲಿವೆ. ಸತ್ತಾಗ ಮನುಷ್ಯರು ಓದಿರುವುದೆಲ್ಲವೂ ಮರೆತು ಹೋಗುತ್ತದೆ. ಮತ್ತೆ ಇನ್ನೊಂದು ಜನ್ಮದಲ್ಲಿ ಹೊಸದಾಗಿ ಓದಬೇಕಾಗುತ್ತದೆ. ಅದೇ ರೀತಿ ನೀವೀಗ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಹೋಗಿ ನೀವು ತಂದೆಯ ಮಕ್ಕಳಾಗಿದ್ದಿರಲ್ಲವೇ. ನಾನು ನಿಮಗೆ ಹೊಸ ಮಾತನ್ನು ತಿಳಿಸುತ್ತೇನೆ. ಆದ್ದರಿಂದ ಈಗ ವೇದ, ಶಾಸ್ತ್ರ, ಗ್ರಂಥ, ಜಪ, ತಪ ಮುಂತಾದ ಎಲ್ಲ ಮಾತುಗಳನ್ನು ಮರೆತು ಹೋಗಿ. ಆದ್ದರಿಂದಲೇ ಹೇಳಿದ್ದಾರೆ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ. ಇದು ನೀವು ಮಕ್ಕಳಿಗಾಗಿಯೇ ಇದೆ. ಕೆಲವರು ಬಹಳ ವೇದಶಾಸ್ತ್ರಗಳನ್ನು ಓದಿರುತ್ತಾರೆ. ಕೆಲವರು ಜೀವಿಸಿದಂತೆಯೇ ಸತ್ತಿರುವುದಿಲ್ಲವೆಂದರೆ ವ್ಯರ್ಥವಾಗಿ ವಾದ ಮಾಡುತ್ತಾರೆ. ಪೂರ್ಣ ಸತ್ತಿರುವವರು ಎಂದು ವಾದಿಸುವುದಿಲ್ಲ. ತಂದೆಯು ಏನೇನು ತಿಳಿಸಿದ್ದಾರೆಯೋ ಅದು ಸತ್ಯವಾಗಿದೆ. ಅನ್ಯ ಮಾತುಗಳನ್ನು ನಾವು ಬಾಯಲ್ಲಿ ತಂದುಕೊಳ್ಳುವುದಾದರೂ ಏಕೆ ಎಂದು ಹೇಳುತ್ತಾರೆ. ತಂದೆಯೂ ಸಹ ತಿಳಿಸುತ್ತಾರೆ, ಇಂಥ ಮಾತುಗಳನ್ನು ತರಲೇಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ. ತಂದೆಯು ಆದೇಶ ನೀಡಿದ್ದಾರಲ್ಲವೇ, ಏನನ್ನೇ ಕೇಳಬೇಡಿ ತಿಳಿಸಿ. ನಾವೀಗ ಜ್ಞಾನ ಸಾಗರನ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಭಕ್ತಿಯನ್ನು ಏಕೆ ನೆನಪು ಮಾಡುವುದು? ನಾವು ಒಬ್ಬ ಭಗವಂತನನ್ನೇ ನೆನಪು ಮಾಡುತ್ತೇವೆ. ಭಕ್ತಿ ಮಾರ್ಗವನ್ನು ಮರೆಯಿರಿ. ನಾನು ನಿಮಗೆ ಸಹಜ ಮಾತನ್ನು ತಿಳಿಸುತ್ತೇನೆ. ಬೀಜವಾದನನ್ನು ನೆನಪು ಮಾಡಿ, ಆಗ ಇಡೀ ವೃಕ್ಷವು ಬುದ್ಧಿಯಲ್ಲಿ ಬಂದು ಬಿಡುವುದೆಂದು ತಂದೆ ತಿಳಿಸುತ್ತಾರೆ. ನಿಮ್ಮದು ಮುಖ್ಯವಾದುದು ಗೀತೆಯಾಗಿದೆ. ಗೀತೆಯಲ್ಲಿಯೇ ಭಗವಂತನ ಜ್ಞಾನವಿದೆ. ಈಗ ಇವು ಹೊಸ ಮಾತುಗಳಾಗಿವೆ. ಯಾವಾಗಲೂ ಹೊಸ ಮಾತಿನ ಮೇಲೆ ಹೆಚ್ಚಿನ ಗಮನ ಕೊಡುತ್ತಾರೆ. ಇದು ಬಹಳ ಸಹಜ ಮಾತಾಗಿದೆ. ಎಲ್ಲರಿಗಿಂತ ದೊಡ್ಡ ಮಾತು ನೆನಪು ಮಾಡುವುದಾಗಿದೆ. ಮನ್ಮನಾಭವ ಎಂದು ಪದೇ ಪದೇ ಹೇಳಬೇಕಾಗುತ್ತದೆ. ಏಕೆಂದರೆ ತಂದೆಯ ನೆನಪು ಮಾಡಿ ಎಂಬುದು ಬಹಳ ಗುಹ್ಯವಾದ ಮಾತುಗಳಾಗಿವೆ. ಇದರಲ್ಲಿಯೇ ಬಹಳ ವಿಘ್ನಗಳು ಬರುತ್ತವೆ. ಇಂಥ ಅನೇಕ ಮಕ್ಕಳಿದ್ದಾರೆ, ಇಡೀ ದಿನದಲ್ಲಿ 2 ನಿಮಿಷವೂ ನೆನಪು ಮಾಡೋದಿಲ್ಲ. ತಂದೆಯ ಮಗುವಾಗಿಯೂ ಒಳ್ಳೆಯ ಕರ್ಮ ಮಾಡುವುದಿಲ್ಲ. ಆದ್ದರಿಂದ ನೆನಪು ಮಾಡುವುದಿಲ್ಲ. ವಿಕರ್ಮ ಮಾಡುತ್ತಿರುತ್ತಾರೆ. ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲವೆಂದರೆ ಇವರು ತಂದೆಯ ಆಜ್ಞಾಪಾಲಕರಲ್ಲ, ಓದುವುದಿಲ್ಲ ಎಂದು ಹೇಳಲಾಗುತ್ತದೆ. ಅಂಥವರಿಗೆ ಶಕ್ತಿಯೂ ಸಿಗುವುದಿಲ್ಲ. ಲೌಕಿಕ ವಿದ್ಯೆಯಿಂದಲೂ ಬಲ ಸಿಗುತ್ತದೆಯಲ್ಲವೇ. ವಿದ್ಯೆಯ ಆದಾಯದ ಮೂಲವಾಗಿದೆ. ಶರೀರದ ನಿರ್ವಹಣೆಯಾಗುತ್ತದೆ ಎಂದರೂ ಸಹ ಅಲ್ಪ ಕಾಲಕ್ಕಾಗಿ ಮಾತ್ರ. ಕೆಲವರು ಓದುತ್ತಾ ಶರೀರ ಬಿಡುತ್ತಾರೆಂದರೆ ಅವರು ವಿದ್ಯೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲ. ಇನ್ನೊಂದು ಜನ್ಮ ಪಡೆದ ನಂತರ ಮತ್ತೆ ಹೊಸದಾಗಿ ಓದಬೇಕಾಗುತ್ತದೆ. ಇಲ್ಲಂತೂ ನೀವು ಎಷ್ಟು ಓದುತ್ತೀರೋ ಅಷ್ಟು ಅದನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಿ. ನೀವು ಪ್ರಾರಬ್ಧವನ್ನು ಇನ್ನೊಂದು ಜನ್ಮದಲ್ಲಿ ಪಡೆಯುತ್ತೀರಿ. ಉಳಿದಂತೆ ಅದೆಲ್ಲವೂ
ಭಕ್ತಿ ಮಾರ್ಗದಾಗಿದೆ. ಏನಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಆರ್ಥಿಕ ತಂದೆಯು ಕುಳಿತು ನೀವಾತ್ಮಗಳಿಗೆ ಜ್ಞಾನವನ್ನು ಕೊಡುತ್ತಾರೆ. ಒಂದೇ ಬಾರಿ ಪರಮಾತ್ಮನು ಬಂದು ಆತ್ಮಗಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಇದರಿಂದ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ. ಭಕ್ತಿ ಮಾರ್ಗದಲ್ಲಿ ಸ್ವರ್ಗವಿರುವುದಿಲ್ಲ. ಈಗ ನೀವು ಮಾಲೀಕನ ಮಕ್ಕಳಾಗುತ್ತೀರಿ. ಮಾಯೆಯು ಕೆಲವು ಮಕ್ಕಳನ್ನು ನಿರ್ಧನಿಕರನ್ನಾಗಿ ಮಾಡಿಬಿಡುತ್ತದೆ. ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಪರಸ್ಪರ ಜಗಳವಾಡುತ್ತಾರೆ. ತಂದೆಯ ನೆನಪಿನಲ್ಲಿ ಇರುವುದಿಲ್ಲವೆಂದರೆ ನಿರ್ಧನಿಕರಾದರಲ್ಲವೇ? ನಿರ್ಧನಿಕರಾದರೆಂದರೆ ಯಾವುದಾದರೂ ಒಂದು ಪಾಪಕರ್ಮಗಳನ್ನು ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನನ್ನವರಾಗಿ ನನ್ನ ಹೆಸರಿಗೆ ಕಳಂಕ ತರಬೇಡಿ. ಪರಸ್ಪರ ಪ್ರೀತಿಯಿಂದ ನಡೆದುಕೊಳ್ಳಿ. ಉಲ್ಟಾ ಸುಲ್ಟಾ ಮಾತನಾಡಬೇಡಿ. ತಂದೆಯು ಇಂಥ ಅಹಲ್ಯರು, ಕುಬ್ಜಿಯರು, ಬಿಲ್ಲೆನೆಯರು ಅಂದರೆ ಕಾಡು ಜನರು ಉದ್ಧಾರವನ್ನು ಮಾಡಬೇಕಾಗುತ್ತದೆ. ಭಗವಂತ ಬಿಲ್ಲನೆಯ ಬೋರೆ ಹಣ್ಣನ್ನು ತಿಂದರೆಂದು ಹೇಳುತ್ತಾರೆ. ಆದರೆ ಈ ರೀತಿ ತಿನ್ನಲು ಸಾಧ್ಯವಿಲ್ಲ. ಯಾವಾಗ ಅಂಥವರು ಸಹ ಬ್ರಾಹ್ಮಣಿಯಾಗಿ ಬಿಡುತ್ತಾರೆ, ಆಗ ಏಕೆ ತಿನ್ನುವುದಿಲ್ಲ? ಆದ್ದರಿಂದ ಬ್ರಹ್ಮ ಭೋಜನದ ಮಹಿಮೆಯ ಶಿವತಂದೆಯಂತೂ ತಿನ್ನುವುದಿಲ್ಲ. ಅವರು ಅಭಕ್ತರಾಗಿದ್ದಾರೆ. ಉಳಿದಂತೆ ಈ ರಥವು ಬ್ರಹ್ಮ ತಿನ್ನುತ್ತಾರಲ್ಲವೇ? ನೀವು ಮಕ್ಕಳು ಯಾರೊಂದಿಗೆ ವಾದಿಸುವ ಅವಶ್ಯಕತೆ ಇಲ್ಲ. ಯಾವಾಗಲೂ ತಮ್ಮನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕು. ಎರಡೇ ಶಬ್ದಗಳನ್ನು ತಿಳಿಸಿ ಶಿವತಂದೆಯು ತಿಳಿಸುತ್ತಾರೆ. ಶಿವತಂದೆಯನ್ನೇ ರುದ್ರನೆಂದು ಕರೆಯಲಾಗುತ್ತದೆ. ರುದ್ರಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆಯು ಬಂದಿತೆಂದರೆ ರುದ್ರನು ಭಗವಂತನಾದರಲ್ಲವೇ? ಕೃಷ್ಣನಿಗೆ ಭಗವಂತನೆಂದು ಹೇಳುವುದಿಲ್ಲ. ವಿನಾಶವನ್ನು ಸಹ ಕೃಷ್ಣನು ಮಾಡಿಸುವುದಿಲ್ಲ. ತಂದೆಯೇ ಸ್ಥಾಪನೆ, ವಿನಾಶ, ಪಾಲನೆ ಮಾಡಿಸುತ್ತಾರೆ. ತಾವು ಮಾಡುವುದಿಲ್ಲ. ಇಲ್ಲವೆಂದರೆ ಅವರು ಮಾಡಿಸುವರು ಎಂಬುದು ಹೊರಟು ಹೋಗುತ್ತದೆ. ಅವರು ಮಾಡಿಸುವವರಾಗಿದ್ದಾರೆ. ತಿಳಿಸುತ್ತಾರೆ, ನಾನೇನು ವಿನಾಶ ಮಾಡಿ ಎಂದು ಹೇಳುವುದಿಲ್ಲ. ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ಶಂಕರನಾದರೂ ಮಾತನಾಡುತ್ತಾರೆ. ಶಂಕರನೇನಾದರೂ ಮಾಡುತ್ತಾರೆ? ಏನೂ ಇಲ್ಲ. ಶಂಕರನ ಮೂಲಕ ವಿನಾಶವೆಂದು ಕೇವಲ ಗಾಯನವಿದೆ. ಆದರೆ ವಿನಾಶವನ್ನು ತಮಗೆ ತಾವೇ ಮಾಡಿಕೊಳ್ಳುತ್ತಾರೆ. ಇದು ಅನಾದಿಯಾಗಿ ಮಾಡಲ್ಪಟ್ಟಿರುವ ನಾಟಕವಾಗಿದೆ. ಯಾವುದನ್ನು ತಿಳಿಸಲಾಗುತ್ತದೆ? ರಚಯಿತ ತಂದೆಯನ್ನೇ ಎಲ್ಲರೂ ಮರೆತು ಹೋಗುತ್ತಾರೆ. ಭಗವಂತ ರಚಯಿತನಾಗಿದ್ದಾರೆಂದು ಹೇಳುತ್ತಾರೆ, ಆದರೆ ಅವರನ್ನು ತಿಳಿದುಕೊಂಡೇ ಇಲ್ಲ. ಅವರು ಪ್ರಪಂಚವನ್ನು ರಚಿಸುತ್ತಾರೆಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನೇನು ರಚನೆ ಮಾಡುವುದಿಲ್ಲ, ಕೇವಲ ಪರಿವರ್ತನೆ ಮಾಡುತ್ತೇನೆ. ಕಲಿಯುಗವನ್ನು ಸತ್ಯುಗವನ್ನಾಗಿ ಮಾಡುತ್ತೇನೆ. ನಾನು ಸಂಗಮಯುಗದಲ್ಲಿಯೇ ಬರುತ್ತೇನೆ. ಇದಕ್ಕೆ ಸುಪ್ರೀಂ ಕಲ್ಯಾಣಕಾರಿ ಸಂಗಮಯುಗ ಯುಗವೆಂದು ಗಾಯನವಿದೆ. ಭಗವಂತನು ಕಲ್ಯಾಣಕಾರಿಯಾಗಿದ್ದಾರೆ. ಎಲ್ಲರ ಕಲ್ಯಾಣ ಮಾಡುತ್ತಾರೆ. ಆದರೆ ಹೇಗೆ ಮತ್ತು ಯಾವ ಕಲ್ಯಾಣ ಮಾಡುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಆಂಗ್ಲ ಭಾಷೆಯಲ್ಲಿ ಲಿಬರೇಟರ್ ಗೈಡ್ ಎಂದು ಹೇಳುತ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಭಕ್ತಿಯ ನಂತರ ಭಗವಂತ ಸಿಗುವರು, ಸದ್ಗತಿ ಸಿಗುವುದೆಂದು ಹೇಳುತ್ತಾರೆ. ಸರ್ವರ ಸದ್ಗತಿಯನ್ನು ಯಾವುದೇ ಮನುಷ್ಯರು ಮಾಡಲು ಸಾಧ್ಯವಿಲ್ಲ. ಇಲ್ಲವೆಂದರೆ ಪರಮಾತ್ಮನಿಗೆ ಪತಿತ ಪಾವನಿ ಸರ್ವರ ಸದ್ಗತಿದಾತ ಎಂದು ಏಕೆ ಗಾಯನವಿರುತ್ತಿತ್ತು? ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ನಿರ್ಧನಿಕರನ್ನಾಗಿದ್ದಾರಲ್ಲವೇ? ತಂದೆಯೊಂದಿಗೆ ವಿಪರೀತ ಬುದ್ಧಿ ಇದೆ. ಈಗ ತಂದೆ ಏನು ಮಾಡಲಾಗುವುದು? ತಂದೆಯಂತೂ ಮಾಲೀಕನಾಗಿದ್ದಾರೆ. ಅವರ ಶಿವ ಜಯಂತಿಯನ್ನು ಸಹ ಭಾರತದಲ್ಲಿ ಆಚರಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಭಕ್ತರಿಗೆ ಫಲವನ್ನು ಕೊಡಲು ಬರುತ್ತೇನೆ. ಭಾರತದಲ್ಲೇ ಬರುತ್ತೇನೆ. ನಾನು ಬರುವುದಕ್ಕಾಗಿ ಶರೀರವಂತೂ ಬೇಕಲ್ಲವೇ? ಪ್ರೇರಣೆಯಿಂದ ಏನೂ ಆಗುವುದಿಲ್ಲ. ಇವರಲ್ಲಿ ಪ್ರವೇಶ ಮಾಡಿ ಇವರ ಮುಖದ ಮೂಲಕ ಜ್ಞಾನವನ್ನು ತಿಳಿಸುತ್ತೇನೆ. ಗೋಮುಖದ ಮಾತಿಲ್ಲ, ಇದು ಈ ಮುಖದ ಮಾತಾಗಿದೆ. ಮುಖವು ಮನುಷ್ಯದೇ ಬೇಕು, ಪ್ರಾಣಿಯದಲ್ಲ. ಮನುಷ್ಯರ ಬುದ್ಧಿಯು ಇಷ್ಟು ಕೆಲಸ ಮಾಡುವುದಿಲ್ಲ. ಇನ್ನೊಂದು ಕಡೆ ಭಗೀರಥನೆಂದು ತೋರಿಸುತ್ತಾರೆ. ಭಗೀರಥನು ಹೇಗೆ ಮತ್ತು ಯಾವಾಗ ಬರುತ್ತಾನೆ ಎಂಬುದು ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಪ್ರಪಂಚದಿಂದ ಸತ್ತಿದ್ದೀರಿ. ಆದ್ದರಿಂದ ಭಕ್ತಿ ಮಾರ್ಗವನ್ನು ಒಮ್ಮೆಲೇ ಮರೆತು ಹೋಗಿ ಶಿವ ಭಗವಾನ್ ವಾಚ್ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ. ನಾನೇ ಪತಿತ ಪಾವನೆಯಾಗಿದ್ದೇನೆ. ನೀವು ಪವಿತ್ರರಾಗಿಬಿಟ್ಟರೆ ಎಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ. ಮನೆಯಲ್ಲಿ ಸಂದೇಶ ಕೊಡಿ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ನಾಶವಾಗುತ್ತವೆ. ನೀವು ಪವಿತ್ರರಾಗಿ ಬಿಡುತ್ತೀರಿ. ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ಹೇ ಪತಿತ ಪಾವನ, ಬನ್ನಿ, ಪತಿತರನ್ನು ಪಾವನ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣ ರಾಜ್ಯದಿಂದ ಬಿಡಿಸಿ ಎಂದೇ ನೀವು ಕರೆಯುತ್ತೀರಿ.
ಅವರು ಪ್ರತಿಯೊಬ್ಬರೂ ತನ್ನದಾಗಿ ಪ್ರಯತ್ನ ಪಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಬಂದು ಸರ್ವರನ್ನು ಮುಕ್ತಗೊಳಿಸುತ್ತೇನೆ. ಎಲ್ಲರೂ ಪಂಚವಿಕಾರಿ ರೂಪಿ ರಾವಣರ ಜೈಲಿನಲ್ಲಿ ಬಿದ್ದಿದ್ದಾರೆ. ನಾನು ಸರ್ವರ ಸದ್ಗತಿ ಮಾಡುತ್ತೇನೆ. ನನಗೆ ದುಃಖಹರ್ತ ಸುಖಕರ್ತನೆಂದು ಹೇಳುತ್ತಾರೆ. ರಾಮರಾಜ್ಯವಂತೂ ಅವಶ್ಯವಾಗಿ ಹೊಸ ಪ್ರಪಂಚದಲ್ಲಿ ಇರುವುದು. ನೀವು ಪಾಂಡವರದು ಈಗ ಪ್ರೀತಿ ಬುದ್ಧಿ ಇದೆ. ಕೆಲವರಿಗಂತೂ ಬಹುಬೇಗನೆ ಪ್ರೀತಿ ಬುದ್ಧಿ ಉಂಟಾಗಿಬಿಡುತ್ತದೆ. ಇನ್ನು ಕೆಲವರು ನಿಧಾನವಾಗಿ ಪ್ರೀತಿಯು ಬೆಳೆಯುತ್ತದೆ. ಕೆಲವರಂತೂ ನಾವು ಎಲ್ಲವನ್ನೂ ತಂದೆಗೆ ಸಮರ್ಪಣೆ ಮಾಡುತ್ತೇನೆ, ಅವರೊಬ್ಬರೇ ವಿನಃ ಬೇರೆ ಯಾರೂ ಇಲ್ಲವಲ್ಲ, ಎಲ್ಲರ ಆಶ್ರಯದಾತ ಒಬ್ಬ ಭಗವಂತನೇ ಆಗಿದ್ದಾರೆಂದು ಹೇಳುತ್ತಾರೆ. ಇದು ಎಷ್ಟು ಸಹಜಕ್ಕಿಂತ ಸಹಜ ಮಾತಾಗಿದೆ. ತಂದೆಯನ್ನು ಮತ್ತು ಚಕ್ರವನ್ನು ನೆನಪು ಮಾಡಿ, ಆಗ ಚಕ್ರವರ್ತಿ ರಾಜ ರಾಣಿಯರಾಗುತ್ತೀರಿ, ವಿಶ್ವದ ಮಾಲೀಕರಾಗುತ್ತೀರಿ. ಶಾಲೆ ಹೇಗಿದೆ? ಇದರಿಂದಲೇ ಚಕ್ರವರ್ತಿ ರಾಜ ಎಂಬ ಹೆಸರು ಬಂದಿದೆ. ಚಕ್ರವನ್ನು ಅರಿತುಕೊಳ್ಳುವುದರಿಂದ ಚಕ್ರವರ್ತಿಗಳಾಗುತ್ತೀರಿ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಮತ್ತೆ ನೀನು ವಾದ ಮಾಡಬಾರದು. ತಿಳಿಸಿ, ಭಕ್ತಿ ಮಾರ್ಗದ ಎಲ್ಲಾ ಮಾತುಗಳನ್ನು ಬಿಡಿ, ಕೇವಲ ನನ್ನನ್ನು ನೆನಪು ಮಾಡಿ ಎಂದು ತಿಳಿಸುತ್ತಾರೆ. ಮೂಲ ಮಾತೆ ಇದಾಗಿದೆ. ಯಾರು ತೀವ್ರ ಪುರುಷಾರ್ಥದಲ್ಲಿದ್ದಾರೆಯೋ ಅವರು ವಿದ್ಯಾಭ್ಯಾಸದಲ್ಲಿ ತೊಡಗಿಬಿಡುತ್ತಾರೆ. ಯಾರಿಗೆ ವಿದ್ಯೆಯ ಉಮ್ಮಂಗವಿರುವುದೋ ಅವರು ಮುಂಜಾನೆ ಎದ್ದು ವಿದ್ಯಾಭ್ಯಾಸ ಮಾಡುತ್ತಾರೆ. ಭಕ್ತರು ಸಹ ಮುಂಜಾನೆ ಏಳುತ್ತಾರೆ. ಎಷ್ಟೊಂದು ನವದಾ ಭಕ್ತಿ ಮಾಡುತ್ತಾರೆ. ಯಾವಾಗ ತಲೆಯನ್ನು ಕತ್ತರಿಸಲು ತಯಾರಾಗಿ ಬಿಡುವರು, ಆಗ ಸಾಕ್ಷಾತ್ಕಾರವಾಗಿ ಬಿಡುವುದು. ಇಲ್ಲಂತೂ ತಂದೆಯು ತಿಳಿಸುತ್ತಾರೆ, ಈ ಸಾಕ್ಷಾತ್ಕಾರವು ನಷ್ಟದಾಯಕವಾಗಿದೆ. ಸಾಕ್ಷಾತ್ಕಾರದಲ್ಲಿ ಹೋಗುವುದರಿಂದ ಯೋಗ ಮತ್ತು ವಿದ್ಯೆ ಎರಡೂ ನಿಂತು ಹೋಗುತ್ತವೆ. ಸಮಯವು ವ್ಯರ್ಥವಾಗಿ ಬಿಡುತ್ತದೆ. ಆದ್ದರಿಂದ ಧ್ಯಾನದಲ್ಲಿ ಹೋಗುವ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು. ಇದೂ ಸಹ ದೊಡ್ಡ ಕಾಯಿಲೆಯಾಗಿದೆ. ಯಾವುದರಲ್ಲಿ ಮಾಯೆಯ ಪ್ರವೇಶತೆಯಾಗಿದೆ. ಹೇಗೆ ಯುದ್ಧದ ಸಮಯದಲ್ಲಿ ಸಮಾಚಾರವನ್ನು ತಿಳಿಸುವಾಗ ಮಧ್ಯದಲ್ಲಿ ಏನಾದರೂ ಅಂತ ಅಡಚಣೆಗಳನ್ನು ಮಾಡುತ್ತಾರೆ. ಆದ್ದರಿಂದ ಯಾರೂ ಏನು ಕೇಳಿಸಿಕೊಳ್ಳುವಂತಾಗಬಾರದು. ಮಾಯೆಯೂ ಸಹ ಅನೇಕರಿಗೆ ವಿಘ್ನ ಹಾಕುತ್ತದೆ. ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ಇವರ ಅದೃಷ್ಟದಲ್ಲಿ ವಿಘ್ನವಿದೆ ಎಂದು ತಿಳಿಸಲಾಗುತ್ತದೆ. ಮಾಯೆಯು ಪ್ರವೇಶತೆಯಂತೂ ಆಗಿಲ್ಲ ತಾನೇ ಎಂದು ನೋಡಲಾಗುತ್ತದೆ. ಒಂದು ವೇಳೆ ನಿಯಮಕ್ಕೆ ವಿರುದ್ಧವಾಗಿ ಮಾತನಾಡಲು ತೊಡಗುತ್ತಾರೆಂದರೆ ತಕ್ಷಣ ಅವರನ್ನು ಧ್ಯಾನದಿಂದ ಕೆಳಗಿಳಿಸಿ ಬಿಡುತ್ತಾರೆ. ನಮಗೆ ಕೇವಲ ಸಾಕ್ಷಾತ್ಕಾರವಾದರೆ ಸಾಕು, ಹಣ ಸಂಪತ್ತೆಲ್ಲವನ್ನು ನಾವು ನಿಮಗೆ ಕೊಟ್ಟು ಬಿಡುತ್ತೇವೆ ಎಂದು ಬಹಳ ಮಂದಿ ಹೇಳುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ನೀವಿದನ್ನು ತಮ್ಮ ಬಳಿ ಇಟ್ಟುಕೊಳ್ಳಿ. ಭಗವಂತನಿಗೆ ನಿಮ್ಮ ಹಣದ ಅವಶ್ಯಕತೆ ಏನಾದರೂ ಏನು ಇದೆ? ಭಗವಂತನಿಗೆ ನಿಮ್ಮ ಹಣದ ಅವಶ್ಯಕತೆ ಆದರೆ ಏನಿದೆ? ತಂದೆಗಂತೂ ಗೊತ್ತಿದೆ. ಈ ಹಳೆ ಪ್ರಪಂಚದಲ್ಲಿ ಏನೆಲ್ಲವೂ ಇದೆಯೋ ಅದೆಲ್ಲವೂ ಭಸ್ಮವಾಗಿ ಬಿಡುವುದು. ತಂದೆಯನ್ನು ಮಾಡುತ್ತಾರೆ. ತಂದೆಯ ಬಳಿಯಂತೂ ಹನಿ ಹನಿಯಿಂದ ಹಳ್ಳವಾಗಿ ಬಿಡುತ್ತದೆ. ತಂದೆಯ ಆದೇಶದಂತೆ ನಡೆಯಿರಿ. ಈ ಈಶ್ವರಿ ವಿಶ್ವವಿದ್ಯಾಲಯ ತೆರೆಯಿರಿ. ಅಲ್ಲಿ ಯಾರಾದರೂ ಬಂದು ವಿಶ್ವದ ಮಾಲೀಕರಾಗುವ ವಿದ್ಯೆಯನ್ನು ಓದಲಿ. 3 ಹೆಜ್ಜೆಗಳ ಭೂಮಿಯಲ್ಲಿ ಕುಳಿತು ನೀವು ಮನುಷ್ಯರನ್ನು ನರನಿಂದ ನಾರನಾಗಿ ಮಾಡಬೇಕಾಗಿದೆ. ಆದರೆ 3 ಹೆಜ್ಜೆಗಳನ್ನು ಭೂಮಿಯೇ ಸಿಗುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಎಲ್ಲಾ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ. ಇದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ತಂದೆಯು ಯಾರ ನಿಂದನೆಯನ್ನು ಮಾಡುವುದಿಲ್ಲ. ಈ ಆಟವು ಮಾಡಲ್ಪಟ್ಟಿದೆ. ಇದನ್ನು ಕೇವಲ ತಿಳಿಸುವುದಕ್ಕಾಗಿ ಹೇಳಲಾಗುತ್ತದೆ. ಆದರೂ ಸಹ ವಾಸ್ತವಿಕವಾಗಿ ಇದು ಆಟವಾಗಿದೆಯಲ್ಲವೇ? ನಾವು ಆಟದ ನಿಂದನೆ ಮಾಡುವಂತಿಲ್ಲ. ನಾವು ಜ್ಞಾನಸೂರ್ಯ ಜ್ಞಾನಚಂದ್ರಮನೆಂದು ಹೇಳುತ್ತೇವೆ. ಅದಕ್ಕೆ ಅವರು ಚಂದ್ರಗ್ರಹಣದಲ್ಲಿ ಹೋಗಿ ಹುಡುಕುತ್ತಾರೆ. ಅಲ್ಲಿ ಯಾವುದಾದರೂ ರಾಜ್ಯವನ್ನು ಇಡಲಾಗಿದೆಯೇ? ಜಪಾನಿಯರು ಸೂರ್ಯನನ್ನು ಒಪ್ಪುತ್ತಾರೆ. ನಾವು ಸೂರ್ಯವಂಶೀಯರೆಂದು ಹೇಳುತ್ತೇವೆ. ಅದಕ್ಕೆ ಅವರು ಕುಳಿತು ಸೂರ್ಯನ ಪೂಜೆ ಮಾಡುತ್ತಾರೆ, ಸೂರ್ಯನಿಗೆ ಜಲಾರ್ಪಣೆ ಮಾಡುತ್ತಾರೆ. ಅಂದಾಗ ತಂದೆಯ ಮಕ್ಕಳಿಗೆ ತಿಳಿಸಿದ್ದಾರೆ, ಯಾವುದೇ ಮಾತಿನಲ್ಲಿ ಹೆಚ್ಚಿನದಾಗಿ ವಾದ ಮಾಡಬಾರದು. ಒಂದೇ ಮಾತನ್ನು ತಿಳಿಸಿ ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನ್ನು ನೆನಪು ಮಾಡಿ, ಆಗ ಪಾವನರಾಗುತ್ತೀರಿ. ಈಗ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ, ಆದರೆ ತಮ್ಮನ್ನು ಪತಿತರೆಂದು ಒಪ್ಪಿಕೊಳ್ಳುತ್ತಾರೆಯೇ? ಮಕ್ಕಳೇ, ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ, ಈ ದುಃಖಧಾಮವನ್ನು ಮರೆತು ಹೋಗಿ. ನೀವು ಚೈತನ್ಯ ಲೈಟ್ ಹೌಸ್ ಪ್ರಕಾಶಗ್ರಹ ಆಗಿದ್ದೀರಿ. ಈಗ ಪ್ರದರ್ಶನಿಗೂ ಸಹ ಹೆಸರಿಟ್ಟಿದ್ದಾರೆ, ಭಾರತದ ಲೈಟ್ ಹೌಸ್. ಆದರೆ ಅದನ್ನು ಕೆಲವರೇ ತಿಳಿದುಕೊಳ್ಳುತ್ತಾರೆ. ನೀವೀಗ ಲೈಟ್ ಹೌಸ್ ಆಗಿದ್ದಿರಲ್ಲವೇ? ಬಂದರಿನಲ್ಲಿ ಅಂದರೆ ಹಡಗು ನಿಲ್ಲುವ ಸ್ಥಳ ಸ್ವಿಮರ್ಗ್ ಲೈಟ್ ಹೌಸ್ ಮಾರ್ಗವನ್ನು ತಿಳಿಸುತ್ತದೆ. ನೀವು ಸಹ ಎಲ್ಲರಿಗೂ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸುತ್ತೀರಿ.
ಯಾವಾಗ ಯಾರಾದರೂ ಪ್ರದರ್ಶನೆಯಲ್ಲಿ ಬರುತ್ತಾರೆ ಅಂದರೆ ಬಹಳ ಪ್ರೀತಿಯಿಂದ ಹೇಳಿ, ಪರಂಪಿತ ಪರಮಾತ್ಮನಂತೂ ಎಲ್ಲರಿಗೂ ಒಬ್ಬರೇ ಅಲ್ಲವೇ? ಗಾಡ್ ಫಾದರ್ ಅಥವಾ ಪರಂಪಿತ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಆಗ ಅವಶ್ಯವಾಗಿ ಮುಖದ ಮೂಲಕ ಹೇಳುತ್ತಾರಲ್ಲವೇ? ಬ್ರಹ್ಮನ ಮೂಲಕ ಸ್ಥಾಪನೆ. ನಾವೆಲ್ಲರೂ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ನೀವು ಬ್ರಾಹ್ಮಣರಿಗೆ ಆ ಬ್ರಾಹ್ಮಣರು ಸಹ ಬ್ರಾಹ್ಮಣ ದೇವತಾಯ ನಮಃ ಎಂದು ಮಹಿಮೆ ಮಾಡುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆಯಾಗಿದ್ದಾರೆ. ನಾನು ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ರಾಜ್ಯವನ್ನು ಕಲಿಸುತ್ತೇನೆ. ಆದ್ದರಿಂದ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ಎಂದು ಆ ತಂದೆ ಹೇಳುತ್ತಾರೆ. ಆ ರಾಜ್ಯ ಭಾಗ್ಯವನ್ನು ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ವಿಶ್ವದಲ್ಲಿ ಭಾರತದ ರಾಜ್ಯವಿತ್ತು. ಭಾರತದ್ದು ಎಷ್ಟೊಂದು ಮಹಿಮೆ ಇದೆ. ನಾವು ಶ್ರೀಮತದಂತೆ ಈ ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. हम रूहानी बच्चों की रूहानी बाप दादा को याद तार और गुड मॉर्निंग. नमस्ते नमस्ते नमस्ते. ಶುಕ್ರಿಯಾ ಬಾಬಾ ಶುಕ್ರಿಯಾ. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್. ತೀವ್ರ ಪುರುಷಾರ್ಥಿಗಳಾಗಲು ವಿದ್ಯೆಯ ಮೇಲೆ ಆಸಕ್ತಿಯನ್ನು ಇಟ್ಟುಕೊಂಡಿರಬೇಕು. ಬೆಳಗ್ಗೆ ಎದ್ದು ವಿದ್ಯೆಯನ್ನು ಓದಬೇಕಾಗಿದೆ. ಸಾಕ್ಷಾತ್ಕಾರದ ಆಸೆಯನ್ನು ಇಟ್ಟುಕೊಳ್ಳಬಾರದು. ಇದರಲ್ಲಿಯೂ ಸಹ ಸಮಯ ವ್ಯರ್ಥವಾಗಿ ಬಿಡುತ್ತದೆ. 2ನೇ ಪಾಯಿಂಟ್. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಈ ದುಃಖಧಾಮವನ್ನು ಮರೆತು ಹೋಗಬೇಕಾಗಿದೆ. ಯಾರಿಗೂ ಸಹ ವಾದ ವಿವಾದ ಮಾಡಬಾರದು. ಪ್ರೀತಿಯಿಂದ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸಬೇಕಾಗಿದೆ. ವರದಾನ. ಸದಾ ಸುಖದ ಸಾಗರದಲ್ಲಿ ಲವಲೀನರಾಗಿರುವಂತಹ ಅಂತರ್ಮುಖಿಯ ಭವ. ಅಂತರ್ಮುಖಿ ಸದಾ ಸುಖಿ ಎಂದು ಹೇಳಲಾಗುತ್ತದೆ. ಯಾವ ಮಕ್ಕಳು ಸದಾ ಅಂತರ್ಮುಖಿ ಭವದ ವರದಾನ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ, ಅವರು ತಂದೆಯ ಸಮಾನ ಸದಾ ಸುಖದ ಸಾಗರನಲ್ಲಿ ಲವಲೀನರಾಗಿರುತ್ತಾರೆ. ಸುಖದಾತನ ಮಕ್ಕಳು ಸ್ವಯಂ ಕೂಡ ಸುಖದಾತ ಆಗಿಬಿಡುತ್ತಾರೆ. ಸರ್ವ ಆತ್ಮಗಳಿಗೆ ಸುಖದ ಖಜಾನೆಯನ್ನೇ ಹಂಚುತ್ತಾರೆ. ಈಗ ಅಂತರ್ಮುಖಿಯಾಗಿ ಈಗ ಈ ರೀತಿ ಸಂಪನ್ನ ಮೂರ್ತಿಯಾಗಿ ಬಿಡಿ. ನಿಮ್ಮ ಬಳಿ ಯಾವುದೇ ಭಾವನೆಯಿಂದ ಬರಲಿ, ತಮ್ಮ ಭಾವನೆ ಸಂಪನ್ನ ಮಾಡಿಕೊಂಡು ಹೋಗಲಿ. ಹೇಗೆ ತಂದೆಯ ಖಜಾನೆಯಲ್ಲಿ ಅಪ್ರಾಪ್ತಿ ಯಾವುದೇ ವಸ್ತು ಇಲ್ಲ, ಅದೇ ರೀತಿ ತಾವು ತಂದೆಯ ಸಮಾನ ಭರ್ಪೂರಾಗಿರಿ. ಸ್ಲೋಗನ್. ಆತ್ಮೀಯ ಘನತೆಯಲ್ಲಿದ್ದಾಗ ಎಂದೂ ಅಭಿಮಾನದ ಫೀಲಿಂಗ್ ಬರುವುದಿಲ್ಲ. ಅವ್ಯಕ್ತ ಸೂಚನೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ತಮ್ಮನ್ನು ಸದಾ ಅಂಡರ್ಗ್ರೌಂಡ್ ಅರ್ಥಾತ್ ಅಂತರ್ಮುಖಿಗಳಾಗುವ ಪ್ರಯತ್ನ ಮಾಡಿ. ಅಂಡರ್ಗ್ರೌಂಡ್ ಸಹ ಇಡೀ ವ್ಯವಹಾರ ನಡೆಯುತ್ತದೆ. ಹಾಗೆ ಅಂತರ್ಮುಖಿಯಾಗಿದ್ದು ಸಹ ಕಾರ್ಯ ಮಾಡಬಹುದು. ಅಂತರ್ಮುಖಿಯಾಗಿದ್ದು ಕಾರ್ಯ ಮಾಡುವುದರಿಂದ ಒಂದು ವಿಘ್ನಗಳಿಂದ ಬಚಾವ್, ಇನ್ನೊಂದು ಸಮಯದ ಉಳಿತಾಯ, ಮೂರನೆಯದು ಸಂಕಲ್ಪಗಳ ಉಳಿತಾಯ ಆಗಿಬಿಡುತ್ತದೆ. ಏಕಾಂತವಾಸಿಯು ಮತ್ತು ಜೊತೆ ರಮಣೀಕತೆಯು ಅಷ್ಟೇ ಇರಲಿ. ಓಂ ಶಾಂತಿ.